8ನೇ ತರಗತಿ ಕನ್ನಡ ಪದ್ಯಪಾಕ 1 ಕನ್ನಡಿಗರ ತಾಯಿ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಎಂ ಗೋವಿಂದ ಪೈ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 23/3/1883 ಜನಿಸಿದರು. ಇವರ ಪ್ರಮುಖ ಕವನ ಸಂಕಲನಗಳೆಂದರೆ ಗಿಳಿವಿಂಡು ಮತ್ತು ನಂದಾದೀಪ. ಇವುಗಳಲ್ಲದೆ ವೈಶಾಖ, ಗೋಲ್ಗತಾ ಎಂಬ ಖಂಡ ಕಾವ್ಯಗಳು ಹಾಗೂ ಚಿತ್ರಭಾನು, ಹೆಬ್ಬೆರಳು, ಪಾಶ್ಚನಾಥ ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ 1949ರಲ್ಲಿ ಅಂದಿನ ಮದ್ರಾಸ್ ಸರ್ಕಾರವು ಇವರಿಗೆ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿತು. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ನಮ್ಮನ್ನು ಆಳುವವಳು ಯಾರು? ಉತ್ತರ: ನಮ್ಮನ್ನು ಆಳುವವಳು ಕನ್ನಡಾಂಬೆ. ಪ್ರಶ್ನೆ 2. ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಉತ್ತರ: ಲತೆಯು ಪತ್ರ ಮತ್ತು ಪುಷ್ಪಗಳನ್ನು ನೀಡುತ್ತದೆ. ಪ್ರಶ್ನೆ 3. ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು? ಉತ್ತರ: ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು. ಪ್ರಶ್ನೆ 4. ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು? ಉತ್ತರ: ಕನ್ನಡ ತಾಯಿಯ ಹಾಡನ್ನು ಹೊಸದು ಕಿನ್ನರಿಯಲ್ಲಿ ಉಕ್ಕಿಸಬೇಕು. ಪ್ರಶ್ನೆ 5. ಕನ್ನಡಿಗರ ಪಾಡು ಏನು? ಉತ್ತರ: ಕನ್ನಡಿಗರ ಪಾಡು ಮೃಗದ ಸೇಡಿನಂತಾಗಿದೆ. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವೇನು? ಉತ್ತರ: ಕನ್ನಡ ನಾಡಿನ ಪ್ರಕೃತಿಯು ಸಂಪತ್ಭರಿತವಾಗಿದೆ. ಇಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು ಮತ್ತು ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳಿವೆ. ಕಣ್ಮನ ಸೆಳೆಯುವ ಪಾನೀಯಗಳು ಮತ್ತು ಬೆಳೆಗಳ ಮೇಲೆ ಬೀಸಿ ಬರುವ ತಂಗಾಳಿ, ಪ್ರಾಣಿ ಪಕ್ಷಿಗಳ ಸಮೂಹ, ನದಿಗಳು, ನಗರಗಳು ಹಾಗೂ ಪರ್ವತಗಳಿಂದ ಈ ನಾಡು ಕೂಡಿದೆ. ಇಲ್ಲಿ ಇಲ್ಲದಿರುವುದು ಯಾವುದೂ ಇಲ್ಲ. ಸ್ವರ್ಗವೇ ಭೂಮಿಗೆ ಇಳಿದಂತೆ ನಮ್ಮ ನಾಡು ಮನೋಹರವಾಗಿದೆ. ಪ್ರಶ್ನೆ 2. ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು? ಉತ್ತರ: ಕನ್ನಡ ನಾಡು ಹಲವಾರು ಶ್ರೇಷ್ಠ ಕವಿಗಳ ಉದಯಕ್ಕೆ ಕಾರಣವಾಗಿದೆ. ಕೊಂಡ ಕುಂದಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣನವರಂತಹ ಆಚಾರ್ಯರು ಹಾಗೂ ನೃಪತುಂಗ, ಪಂಪ, ರನ್ನ, ಲಕ್ಷ್ಮೀಶ, ಜನ್ನ, ಷಡಾಕ್ಷರಿ, ಮುದ್ದಣ್ಣ ಮೊದಲಾದ ಶ್ರೇಷ್ಠ ಕವಿಗಳು ಇಲ್ಲಿ ಜನಿಸಿದ್ದಾರೆ. ಹಾಗೆಯೇ ಪುರಂದರದಾಸರಂತಹ ದಾಸಶ್ರೇಷ್ಠರು ಮತ್ತು ವಿದ್ಯಾರಣ್ಯರಂತಹ ಮಹಾತ್ಮರು ಕನ್ನಡ ತಾಯಿಯ ಬಸಿರೆಂಬ ಹೊನ್ನಗನಿಯಲ್ಲಿ ಜನಿಸಿರುವುದು ಕನ್ನಡದ ಹಿರಿಮೆಯಾಗಿದೆ. ಪ್ರಶ್ನೆ 3. ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ? ಉತ್ತರ: ಕನ್ನಡಿಗರು ಕನ್ನಡದ ಸವಿಯನ್ನು ಅರಿಯದೆ ಬೇರೆ ಭಾಷೆಯ ವ್ಯಾಮೋಹಕ್ಕೆ ಒಳಗಾಗುತ್ತಿದ್ದಾರೆ. ಆದ್ದರಿಂದ ಕವಿ ಕನ್ನಡಾಂಬೆಯೇ ನಿನ್ನ ಕಸ್ತೂರಿಯಂತಹ ಕನ್ನಡವನ್ನು ಹೊಸ ಮಾತಿನಿಂದ ತಿದ್ದಿ ಅದರ ಪರಿಮಳವನ್ನು ಹೊರತೆಗೆದು ಕಾಮಧೇನುವಿನ ಶಕ್ತಿಯಂತೆ ಕನ್ನಡಿಗರಲ್ಲಿ ಹೊಸ ಚೈತನ್ಯವನ್ನು ತುಂಬು. ನಿನ್ನ ಹೊಸ ಪರಿಮಳದ ನುಡಿಗಳಿಂದ ಇಡೀ ಜಗತ್ತಿನಲ್ಲಿ ಕನ್ನಡದ ಹೆಸರನ್ನು ಹಬ್ಬಿಸು ಎಂದು ಆಶಿಸುತ್ತಾರೆ. ಮುಖ್ಯ ಪ್ರಶ್ನೆ 3. ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ? ಉತ್ತರ: ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ. ಏಕೆಂದರೆ ಕನ್ನಡಾಂಬೆಯು ಕನ್ನಡಿಗರೆಲ್ಲರ ಜನ್ಮದಾತೆಯಾಗಿದ್ದಾಳೆ. ಆ ತಾಯಿಯು ನಮ್ಮ ಪ್ರತಿಯೊಂದು ತಪ್ಪುಗಳನ್ನು ಸಹಿಸಿಕೊಂಡಿದ್ದಾಳೆ. ಬಹಳ ಪ್ರೀತಿಯಿಂದ ನಮ್ಮನ್ನು ಸಲಹಿದ್ದಾಳೆ. ಅವಳೇ ನಮ್ಮ ಜೀವನದ ಉಸಿರಾಗಿದ್ದಾಳೆ. ನಮ್ಮ ತನು, ಮನ, ನುಡಿ ಎಲ್ಲವೂ ಕನ್ನಡವಾಗಿರುವುದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ. ಪ್ರಶ್ನೆ 2. ಕವಿ ಕನ್ನಡ ತಾಯಿಯನ್ನು ಏನೆಂದು ಕೋರುತ್ತಾರೆ? ಉತ್ತರ: ಕನ್ನಡ ಕಸ್ತೂರಿಯನ್ನು ಹೊಸ ನುಡಿಗಳಿಂದ ತಿದ್ದಿ ಪರಿಮಳ ಹರಡಿಸು, ಕನ್ನಡಿಗರಲ್ಲಿ ಹೊಸ ಶಕ್ತಿಯನ್ನು ತುಂಬು ಎಂದು ಕವಿ ಕೋರುತ್ತಾರೆ. ಅಲ್ಲದೆ ನಮ್ಮ ಎದೆಯನ್ನು ಗಟ್ಟಿಗೊಳಿಸಿ ಎಲ್ಲರ ನಾಲಿಗೆಯ ಮೇಲೆ ನೆಲೆಸಿ ಕನ್ನಡಿಗರ ಮನಸ್ಸುಗಳನ್ನು ಒಂದುಗೂಡಿಸು ಎಂದು ಪ್ರಾರ್ಥಿಸುತ್ತಾರೆ. ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಹರಡುವಂತೆ ಮಾಡು ಎಂದು ಕವಿ ಕನ್ನಡಾಂಬೆಯಲ್ಲಿ ಮನವಿ ಮಾಡುತ್ತಾರೆ. ಪ್ರಶ್ನೆ 3. ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳ್ಯಾವುವು? ಉತ್ತರ: ಚಿತ್ರಭಾನು, ಹೆಬ್ಬೆರಳು, ಪಾಶ್ಚನಾಥ ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳು ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳು. ಮುಖ್ಯ ಪ್ರಶ್ನೆ 4. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1.
ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ವಿವರಿಸಿ. ಉತ್ತರ: ಕನ್ನಡಾಂಬೆಯು ಕನ್ನಡಿಗರೆಲ್ಲರ ಎತ್ತ ತಾಯಿ ಮತ್ತು ಜನ್ಮದಾತೆಯಾಗಿದ್ದಾಳೆ. ಅವಳು ನಮ್ಮ ಪ್ರತಿಯೊಂದು ತಪ್ಪುಗಳನ್ನು ತಾಯಿಯಂತೆ ಸಹಿಸಿಕೊಂಡು ಬಹಳ ಪ್ರೀತಿಯಿಂದ ನಮ್ಮನ್ನು ಸಲಹುತ್ತಿದ್ದಾಳೆ. ಅವಳೇ ನಮ್ಮ ಜೀವನದ ಉಸಿರಾಗಿದ್ದು ನಮ್ಮ ತನು ಮನ ನುಡಿ ಎಲ್ಲವೂ ಕನ್ನಡವೇ ಆಗಿದೆ. ಇಂತಹ ತಾಯಿಯನ್ನು ಮರೆಯುವುದು ನಮಗೆ ಅಸಾಧ್ಯ. ಇನ್ನು ಕನ್ನಡ ನಾಡಿನ ಪ್ರಕೃತಿಯು ಅತ್ಯಂತ ಮನೋಹರವಾಗಿದೆ. ಇಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ಮರಗಳು, ಹೂವು ಎಲೆಗಳಿಂದ ಕೂಡಿದ ಬಳ್ಳಿಗಳು, ತೆನೆಗಳ ಮೇಲೆ ಬೀಸಿ ಬರುವ ತಂಪಾದ ಗಾಳಿ, ಪ್ರಾಣಿ ಪಕ್ಷಿಗಳ ಸಮೂಹ, ಸುಂದರ ನದಿಗಳು ಮತ್ತು ಪರ್ವತ ಶ್ರೇಣಿಗಳಿವೆ. ಈ ನಾಡಿನಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಸಾಕ್ಷಾತ್ ಸ್ವರ್ಗವೇ ಭೂಮಿಗೆ ಇಳಿದು ಬಂದಂತೆ ನಮ್ಮ ನಾಡು ಕಂಗೊಳಿಸುತ್ತಿದೆ. ಇಂತಹ ಪ್ರಾಕೃತಿಕ ಸಂಪತ್ತು ಮತ್ತು ಭಾವನಾತ್ಮಕ ಸಂಬಂಧವನ್ನು ಹೊಂದಿರುವ ಕನ್ನಡ ತಾಯಿಯು ಸದಾ ನಮ್ಮೆದುರು ತನ್ನ ಪ್ರಸನ್ನ ಮುಖವನ್ನು ತೋರುತ್ತಿರಲಿ ಎಂದು ಕವಿ ಆಶಿಸುತ್ತಾರೆ. ಪ್ರಶ್ನೆ 2: ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿ. ಉತ್ತರ: ನಾಡು ಜ್ಞಾನ ಮತ್ತು ಕಲೆಯ ತವರೂರಾಗಿದ್ದು ಹಿರಿಯ ಕವಿಗಳು ಹಾಗೂ ಆಚಾರ್ಯರ ಉದಯಕ್ಕೆ ಕಾರಣವಾಗಿದೆ. ಕೊಂಡ ಕುಂದಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣರಂತಹ ದಾರ್ಶನಿಕರು ಮತ್ತು ನೃಪತುಂಗ, ಪಂಪ, ರನ್ನ, ಮುದ್ದಣ್ಣರಂಥ ಶ್ರೇಷ್ಠ ಕವಿಗಳು ಇಲ್ಲಿ ಜನಿಸಿ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಹಾಗೆಯೇ ಪುರಂದರ ದಾಸರಂಥ ದಾಸಶ್ರೇಷ್ಠರು ಮತ್ತು ವಿದ್ಯಾರಣ್ಯರಂಥ ಮಹಾತ್ಮರು ಕನ್ನಡ ತಾಯಿಯ ಒಡಲಲ್ಲಿ ಜನಿಸಿರುವುದು ನಾಡಿನ ಹಿರಿಮೆಯಾಗಿದೆ. ಕಲೆಯ ದೃಷ್ಟಿಯಿಂದಲೂ ಕನ್ನಡ ನಾಡು ಭವ್ಯವಾದುದು. ಇಲ್ಲಿನ ವಾಸ್ತುಶಿಲ್ಪ ಕಲೆಯು ಜಗತ್ಪ್ರಸಿದ್ಧವಾಗಿದೆ. ಹಳೇಬೀಡು ಮತ್ತು ಬೇಲೂರುಗಳಲ್ಲಿರುವ ದೇವಾಲಯಗಳ ಕೆತ್ತನೆಗಳು ಸುಂದರವಾಗಿದ್ದು ನೋಡುಗರ ಕಣ್ ಸೆಳೆಯುತ್ತವೆ. ಶ್ರಾವಣ ಬೆಳಗೊಳ ಮತ್ತು ಕಾರ್ಕಳದಂಥ ಸ್ಥಳಗಳಲ್ಲಿರುವ ಬಾಹುಬಲಿ ಮೂರ್ತಿಗಳು ನಾಡಿನ ಸಾಂಸ್ಕೃತಿಕ ಔನ್ನತ್ಯಕ್ಕೆ ಸಾಕ್ಷಿಯಾಗಿವೆ. ಇಲ್ಲಿನ ಪ್ರತಿಯೊಂದು ಕಲ್ಲುಗಳು ಕೂಡ ಕನ್ನಡ ನಾಡಿನ ಭವ್ಯ ಇತಿಹಾಸ ಮತ್ತು ವೀರಗತಿಯನ್ನು ಸಾರುತ್ತಿವೆ. ಇಂಥ ಕವಿಗಳು ಮತ್ತು ಕಲಾ ವೈಭವವೇ ಕನ್ನಡ ನಾಡಿನ ನಿಜವಾದ ಆಸ್ತಿಯಾಗಿದೆ. ಮುಖ್ಯ ಪ್ರಶ್ನೆ 5: ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ವಾಕ್ಯ 1: ಖಗ ಮೃಗೋರಗಾರಿಯೋ. ಆಯ್ಕೆ: ಈ ವಾಕ್ಯವನ್ನು ರಾಷ್ಟ್ರಕವಿ ಎಂ. ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕವಿ ಕನ್ನಡ ನಾಡಿನಲ್ಲಿರುವ ಸಂಪತ್ಭರಿತ ಪ್ರಕೃತಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕನ್ನಡ ನಾಡಿನ ಪ್ರಕೃತಿಯಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು, ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳನ್ನು ಹೊಂದಿರುವುದಲ್ಲದೆ ಪ್ರಾಣಿ ಪಕ್ಷಿ ಉರಗಗಳ ಸಮೂಹಗಳಿಂದ ಕೂಡಿದೆ ಎಂದು ಹೇಳಿದ್ದಾರೆ. ಸ್ವಾರಸ್ಯ: ಕನ್ನಡ ನಾಡು ವಿಪುಲ ನೈಸರ್ಗಿಕ ಸಂಪತ್ತಿನಿಂದ ಕೂಡಿದೆ. ಇಲ್ಲಿ ಇಲ್ಲದಿರುವ ಅಂಶವೇ ಇಲ್ಲ ಎಂಬುದು ಈ ಸಾಲಿನ ಸ್ವಾರಸ್ಯವಾಗಿದೆ. ವಾಕ್ಯ 2: ನಿನ್ನ ಕಲ್ಲೆ ನುಡಿಯುವುದಲ್ಲ. ಆಯ್ಕೆ: ಈ ವಾಕ್ಯವನ್ನು ರಾಷ್ಟ್ರಕವಿ ಎಂ. ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕವಿ ಕನ್ನಡ ನಾಡಿನ ವಾಸ್ತುಶಿಲ್ಪ ಕಲಾ ವೈಭವವನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಕನ್ನಡ ನಾಡು ಭವ್ಯ ಶಿಲ್ಪಕಲೆಗಳ ಬೀಡಾಗಿದೆ. ಇಲ್ಲಿ ಇಲ್ಲದಿರುವ ಶಿಲ್ಪಕಲೆಗಳೇ ಇಲ್ಲ. ಇಲ್ಲಿನ ಕಲ್ಲುಗಳು ಕೂಡ ಇತಿಹಾಸವನ್ನು ನುಡಿಯುತ್ತವೆ ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ: ಕನ್ನಡ ನಾಡಿನ ವಾಸ್ತುಶಿಲ್ಪ ಕಲೆಯು ಭವ್ಯ ಇತಿಹಾಸವನ್ನು ಹೊಂದಿದೆ. ಇಲ್ಲಿನ ಪ್ರತಿಯೊಂದು ಶಿಲಾಶಾಸನಗಳು ಮತ್ತು ಶಿಲ್ಪಗಳು ನಾಡಿನ ಹಿರಿಮೆಯನ್ನು ಸಾರುತ್ತವೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 3: ನಮ್ಮ ಮನಮನೊಂದೇ ಕಲಸು. ಆಯ್ಕೆ: ಈ ವಾಕ್ಯವನ್ನು ರಾಷ್ಟ್ರಕವಿ ಎಂ. ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕವಿ ಕನ್ನಡಾಂಬೆಯನ್ನು ಕುರಿತು ನಮ್ಮ ಎದೆಯನ್ನು ಗಟ್ಟಿಗೊಳಿಸಿ ಎಲ್ಲರ ಬಾಯಲ್ಲಿ ನೆಲೆಸಿ ನಮ್ಮೆಲ್ಲರ ಮನಸ್ಸುಗಳನ್ನು ಒಂದುಗೂಡಿಸು ಎಂದು ಪ್ರಾರ್ಥಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ನಿನ್ನ ಮೂರ್ತಿಯು ಜಗತ್ತಿನಲ್ಲೆಲ್ಲ ಕೀರ್ತಿ ಗಳಿಸುವಂತೆ ಮಾಡು ಎಂದು ಕವಿ ಕೋರುತ್ತಾರೆ. ಸ್ವಾರಸ್ಯ: ಕನ್ನಡ ಭಾಷೆ ಕೇವಲ ಕನ್ನಡ ನಾಡಿಗೆ ಸೀಮಿತವಾಗದೆ ಇಡೀ ಜಗತ್ತಿನಲ್ಲಿ ಕೀರ್ತಿ ಗಳಿಸಬೇಕು ಮತ್ತು ಕನ್ನಡಿಗರೆಲ್ಲರೂ ಒಮ್ಮನಸ್ಸಿನಿಂದ ಇರಬೇಕು ಎಂಬ ಕವಿಯ ಆಶಯ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. 6: ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ವೆಲನಾಡು ಬೇಲೂರು. 2. ಶರ್ವ ನೃಪತುಂಗ. 3. ಗೋಲ್ಗತ ಖಂಡಕಾವ್ಯ. 4. ಗಿಳಿವಿಂಡು ಕವನ ಸಂಕಲನ. ಬಿಟ್ಟ ಸ್ಥಳ ತುಂಬಿ. 1. ಅರಸು ತಾಯೆ ಡ್ಯಾಸ್ ಕಾಯೆ. ಉತ್ತರ ಸುತರ. ಅರಸು ತಾಯೆ
ಸುತರ ಕಾಯೆ. 2 ಹಾಲು ಅರಿವ ಡ್ಯಾಸ್ ಭೂಮಿಗಿಳಿದಿದೆ. ಉತ್ತರ ದೀವಂ. ಹಾಲು ಅರಿವ ದೀವಂ ಭೂಮಿಗಿಳಿದಿದೆ. 3 ಜೈನರಾದ ಪೂಜ್ಯಪಾದ ಡ್ಯಾಸ್ ಕೊಂಡ ಕುಂದಾವರಿಯರ. ಜೈನರಾದ ಪೂಜ್ಯಪಾದ ಕೊಂಡ ಕುಂದಾವರಿಯರ. 4 ಡ್ಯಾಸ್ ಸೇಡು ನಮ್ಮ ಪಾಡು. ಉತ್ತರ ಮೃಗದ. ಮೃಗದ ಸೇಡು ನಮ್ಮ ಪಾಡು. ಈ ಪದ್ಯದಲ್ಲಿನ ಅಂತ್ಯಪ್ರಾಸ ಪದಗಳನ್ನು ಬರೆಯಿರಿ. ಮಾತೆಯೇ ಜನ್ಮದಾತೆಯೇ. ಮರಂಗಳು ತರತರಂಗಳು. ಸುಂದರಂ ಬಂಧುರಂ. ಹುಡುಕುವ ಮಿಡುಕುವ. ಹಬ್ಬಿಸು ಬಲಿಸು. ಕೋರುವೆ ತೋರುವೆ. ತಾಳ್ವೆ ಬಾಳ್ವೆ. ರನ್ನರ ಜನ್ನರ. ಶಿಲ್ಪಮಿಲ್ಲ ನುಡಿಸುವುದಲ್ಲ. ತೀಡದನ್ನ ನಿನ್ನದನ್ನ. ನೆಲೆಸು ಕಲಸು. ಕೊಟ್ಟಿರುವ ಪದ್ಯಭಾಗವನ್ನು ಕಂಠಪಾಠ ಮಾಡಿ. ಪದ್ಯಭಾಗ. ಜೈನರಾದ ಪೂಜ್ಯಪಾದ ಕೊಂಡ ಕುಂದಾವರಿಯರ ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮತಾಚಾರ್ಯರ. ಸರ್ವ ಪಂಪ ರನ್ನರ. ಲಕ್ಷ್ಮೀಪತಿ ಜನ್ನರ. ಷಡಾಕ್ಷರಿ ಮುದ್ದಣ್ಣರ. ಪುರಂದರ ವರಣ್ಯರ. ತಾಯಿ ನಿನ್ನ ಬಸಿರ ಹೊನ್ನಗನಿ ವಿದ್ಯಾರಣ್ಯರ. ಪದಗಳ ಅರ್ಥ. ಹೊಸಗೆ ಸಂತೋಷ ಶುಭವಾರ್ತೆ. ನಾಗಳಿ ಪರ್ವತ ಸಮೂಹ. ಬೆಲನಾಡು ಬೇಲೂರು. ಮೊಗ ಮುಖ. ಸರ್ವ ನೃಪತುಂಗನ ಮತ್ತೊಂದು ಹೆಸರು. ಕಾರಕಾಳ ಕಾರ್ಕಳ. ಉಡುಪಿ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ.